Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹ ಸಿಂಹರಾಶಿ ಪ್ರವೇಶ ಆಗ್ತಾ ಇದೆ. ಗೋಚರದ ಲಗ್ನದ ಫಲಗಳನ್ನು ನೋಡೋಣ. ಹಾಗೆ ಲಗ್ನ ಗೊತ್ತಿಲ್ಲ ಅಂದವರು ರಾಶಿ ಪ್ರಕಾರ ನೋಡಿ, ದಶ ಇರಲಿ ಬಿಡಲಿ ಟ್ರಾನ್ಸಿಟ್ ನಮಗೆ ಇಂಪ್ಯಾಕ್ಟ್ ಮಾಡುತ್ತದೆ. ಸೊ ಈಗ ನ್ಯೂಮರಾಲಜಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ತಿಳ್ಕೊಬೇಕಾಗಿರೋರು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಸೊ ಇನ್ಫಾರ್ಮೇಷನ್ನ ತಗೊಳ್ಳಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋಗೆ ಹೋಗೋಣ. ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಖರ್ಚು ಹೆಚ್ಚಿದೆ, ಇನ್ನು ಒಳ್ಳೆ ಕಾರ್ಯಕ್ಕೋಸ್ಕರ. ಕೆಲವೊಂದು ರಾಶಿ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿದೆ, ಕೆಲವೊಬ್ಬರಿಗೆ ವಿಪರೀತ ರಾಜಯೋಗ ಇದೆ. ವಿಪರೀತ ರಾಜಯೋಗ ಅಂದರೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು 10 ಲಕ್ಷ ಬರ್ತಾ ಇರುತ್ತೆ ನಿಮ್ಮ ಬಿಸ್ನೆಸ್ಸಲ್ಲಿ. ಸೊ ಸಡನ್ನಾಗಿ ಈ ಮಂತು ಸೊ ನಿಮಗೆ ಒಂದು 15 ಲಕ್ಷದ ಪ್ರಾಜೆಕ್ಟ್ಸ್ ಬರಬಹುದು. ಸೊ ನಿಮ್ಮ ಒಂದು ಇನ್ಕಮ್ ಜಾಸ್ತಿ ಆಗಬಹುದು. ಇದು ಅದನ್ನು ಹೊರತುಪಡಿಸಿ 10 ಲಕ್ಷ ಇನ್ಕಮ್ ಬರ್ತಾ ಇರೋರಿಗೆ ಸಡನ್ನಾಗಿ 10 ಕೋಟಿ ಬರುತ್ತೆ ಅನ್ನೋದು ಖಂಡಿತ ಜಾತಕದಲ್ಲಿ ಇರೋದಿಲ್ಲ. ಸೊ ಆ ಥರ ಇರಬೇಕು ಅಂತ ಹೇಳಿದ್ರೆ ಎಣ್ಣೆ ಮನೆ ಸ್ಟ್ರಾಂಗ್ ಆಗಿದ್ದು ಸೊ ದಶ ಏನಾದರೂ ಕೈ ಹಿಡಿದಿದ್ರೆ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಅದು ನಿಮ್ಮ ವೈಯಕ್ತಿಕ ಜಾತಕಗಳ ಪ್ರಕಾರ ನೋಡಬೇಕಾಗುತ್ತೆ. ಸೊ ಬನ್ನಿ ತಡ ಮಾಡದೆ ನೋಡೋಣ. ಈಗ 31/7/2024 ಹಾಗೆ 25/8/2024 ಅಂದರೆ ಆಗಸ್ಟ್ 25 ತನಕ ನಮಗೆ ಸಿಂಹ ರಾಶಿಯಲ್ಲಿ ಶುಕ್ರ ಗ್ರಹ ಇರುತ್ತೆ. ಇದರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ. ಮೇಷರಾಶಿ ಭರಣಿ ನಕ್ಷತ್ರ, ಸಿಂಹರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ, ಹಾಗೆ ಧನುರಾಶಿ ಧನುರಾಶಿ ನಮಗೆ 3 ನಕ್ಷತ್ರದವರೆಗೂ 3 ನಕ್ಷತ್ರದ ಆಲ್ಮೋಸ್ಟ್ ಅಲ್ಲಿದೆ. ಮೂಲ ಮತ್ತು ಶುಕ್ರ ನಕ್ಷತ್ರಗಳು ಎಲ್ಲದಕ್ಕೂ ಹಾಗೆ ಇದೆ. ಖರ್ಚು ಜಾಸ್ತಿ ಇದೆ. ಇದು ಈ ಬಾರಿ ಒಳ್ಳೆಯ ವಿಚಾರಕ್ಕಾಗಿ ಖರ್ಚು ಜಾಸ್ತಿ ಇದೆ. ಈ 3 ಲಗ್ನ ಅಥವಾ ನಕ್ಷತ್ರದವ್ರಿಗೆ ಈ ಬಾರಿ ಖರ್ಚು ಜಾಸ್ತಿ ಇದೆ, ಎಸ್ಪೆಷಲಿ ಈ ಒಂದು 27 ಡೇಸ್ 26 ಡೇಸ್. ಸೊ ಇಲ್ಲಿ ಸ್ವಲ್ಪ ನೀವು ಖರ್ಚಿನ ಪ್ರಮಾಣನ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಲಗ್ನಗಳ ಪ್ರಕಾರ ಹೋಗೋಣ, ಯಾರಿಗೆ ಹೇಗಿದೆ ಅಂತ ಹೇಳಿ. ಮೊದಲನೇದಾಗಿ ಮೇಷ ಲಗ್ನಕ್ಕೆ, ಲಗ್ನದಿಂದ 5ನೇ ಮನೆಗೆ 2ನೇ ಮನೆ ಅಧಿಪತಿ, ಹಾಗೆ ಸೊ ನಿಮಗೆ 7ನೇ ಮನೆ ಅಧಿಪತಿ 5ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಖಂಡಿತ ಸೊ ಸಿಂಹ ರಾಶಿಗೆ ಹೋಗ್ತಾ ಇರೋದ್ರಿಂದ ಆಲ್ರೆಡಿ ಅಲ್ಲಿ ಬುಧ ಇರೋದ್ರಿಂದ ನಿಮಗೇನಾದರೂ ಗೌರ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಬಿಲ್ಸ್ ಮೂವ್ ಆಗಬೇಕಾಗಿ ಅಥವಾ ನಿಮ್ಗೆ ಯಾವುದಾದ್ರು ಪೇಮೆಂಟ್ಗಳಾಗಬೇಕಾಗಿತ್ತು ಅಥವಾ ಹೋಲ್ಡ್ ಆಗಿತ್ತು ಅಂತ ಹೇಳಿದರೆ ಸೊ ಖಂಡಿತ ಈ ಪೀರಿಯಡ್ ಆಫ್ ಟೈಮಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಕೆಲವರಿಗೆ ಮನೆ ಸ್ಯಾಂಕ್ಷನ್ ಆಗಿರುತ್ತೆ, ಚೆಕ್ ರಿಲೀಸ್ ಆಗಿರೋದಿಲ್ಲ, ಅಥವಾ ಕೆಲವರಿಗೆ ಲೋನ್ ಸ್ಯಾಂಕ್ಷನ್ ಆಗಿರುತ್ತೆ, ಅಮೌಂಟ್ ರಿಲೀಸ್ ಆಗಿ ಫಂಡ್ ರಿಲೀಸ್ ಆಗಿರೋದಿಲ್ಲ. ಈ ಬಾರಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮೇಷ ಲಗ್ನದವ್ರಿಗೆ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಸೊ ಸ್ವಲ್ಪ ಸೊ ಎಜುಕೇಷನಲ್ಲಿ ಒಂದು ಬ್ಯಾಕ್ ಸ್ಟೆಪ್ ಆಗ್ಬೋದು ಈ ಪೀರಿಯಡ್ ಆಫ್ ಟೈಮ್. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಬಟ್ ಮೇಷ ರಾಶಿ ಅಥವಾ ಮೇಷ ಲಗ್ನದವ್ರಿಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಿಮ್ಮ ಪೂರ್ವ ಪುಣ್ಯ, ನೀವು ಹಿಂದೆ ಮಾಡಿರೋ ಒಳ್ಳೆ ಕೆಲಸಗಳಿಂದ ನಿಮಗೆ ಇಲ್ಲಿ ಒಳ್ಳೆ ನೇಮ್ ಫೇಮ್ ಸೊ ಒಂದು ಸಪೋರ್ಟಿಂಗ್ ಆಗಿ ಬರ್ತಾ ಇದೆ. ಹಾಗೆ ಸಡನ್ನಾಗಿ ಯಾವುದೇ ಹೆಣ್ಣು ದೇವರ ದರ್ಶನಕ್ಕೆ ಹೋಗುವಂತಹ ಒಂದು ತೀರ್ಥಯಾತ್ರೆ ಇಲ್ಲಿ ತೋರಿಸ್ತಾ ಇದೆ. ಸೊ 5th ಹೌಸ್ನ ನಾವು ಮಂತ್ರ, ತಂತ್ರ, ಯಂತ್ರ ಸೊ ಇದೆಲ್ಲದಕ್ಕೂ ತಗೋತೀವಿ. ಹಾಗೆ ಹೆಣ್ಣು ದೇವರು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ನಕ್ಷತ್ರಗಳ ಆಧಾರದ ಮೇಲೆ, ಹಾಗೆ ಅದ್ರ ಜೊತೆಗೆ ಬುಧ ಕೂತಿರೋದ್ರಿಂದ ಸೊ ಹೆಣ್ಣು ದೇವರ ಒಂದು ಆರಾಧನೆ, ಮೇ ಬಿ ಬಲಿ ಕೊಡೋ ದೇವರು ಕೂಡ ಇರಬಹುದು. ಯಾಕಂದರೆ ಪೂಜಾ ಕೂಡ ನೋಡ್ತಾ ಇದ್ದಾರೆ ಅಲ್ಲಿ. ನಿಮಗೆ ನಿಮ್ಮ ಒಂದು ಕುಲದೇವರಾಗಿರಬಹುದು, ಕುಟುಂಬ ದೇವರಾಗಿರಬಹುದು, ಈ ಬಾರಿ ನೀವು ಹೋಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಸೊ ಇದು ಮೇಷರಾಶಿ ಅಥವಾ ಲಗ್ನದವರಿಗೆ. ನೆಕ್ಸ್ಟ್ ನಾವು ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ ನೋಡೋಣ. ಲಗ್ನಾಧಿಪತಿ ಕೇಂದ್ರದಲ್ಲಿ. ಸೊ ಆ್ಯಕ್ಚುಲಿ ಯಾರಾದರೂ ಮನೆ ಆಲ್ಟ್ರೇಷನ್ ಮಾಡಿದರೆ, ಮನೆ ಗೃಹ ಪ್ರವೇಶಗಳು ಮಾಡ್ತಾಯಿದ್ರೆ, ಅಥವಾ ಹೊಸ ಕಾರ್ ತಗೋಬೇಕಾದ್ರೆ, ಅಥವಾ ಮನೆಗೆ ಸಂಬಂಧಪಟ್ಟಂತಹ ಸೊ ಹೊಸ ಫರ್ನಿಚರ್ಸ್ ಆಗಿರಬಹುದು, ಸೊ ಅಥವಾ POP ಸೊ ಈ ರಿಲೇಟೆಡ್ ಈ ಒಂದು ವಿಚಾರವಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಹಾಗಾಗಿ ಇದ್ರ ಮೇಲೆ ನೀವೇನಾದರೂ ಲೋನ್ ಮಾಡ್ತಾ ಇದ್ದರೆ ಖಂಡಿತ ಈಗ ಸ್ಯಾಂಕ್ಷನ್ ಆಗುತ್ತೆ ನಿಮಗೆ. ಆ್ಯಂಡ್ ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ಆಗಿರಬಹುದು, ಅಥವಾ ಸೊ ಮೇಯ್ನ್ ಇಲ್ಲಿ ತೋರಿಸ್ತಾ ಇರೋದು ನೀವೇನಾದರೂ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾಯಿದ್ರೆ, ಹೆಚ್ಚು ವೆಹಿಕಲ್ಸ್ನ ಈ ಬಾರಿ ತಗೊಳ್ತಾ ಇದ್ದರೆ ಖಂಡಿತ ಇಲ್ಲಿ ನಿಮಗೆ ತುಂಬಾ ಫೇವರಬಲ್ ಆಗಿದೆ. ಹಾಗೆ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಸ್ಲೋ ಆಗಬಹುದು. ಹಾಗಾಗಿ ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾಂಬಿನೇಷನು ಅಷ್ಟೊಂದು ಬ್ಯಾಡ್ ಆಗಿಲ್ಲ. ಸೊ ಆ್ಯಕ್ಚುಲಿ ಗುಡ್. ನೆಕ್ಸ್ಟ್ ನಾವು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಗೆ 12ನೇ ಮನೆ ಅಧಿಪತಿ 3ರಲ್ಲಿ ಕೂತ್ಕೋತಾ ಇರೋದ್ರಿಂದ ನಿಮಗೆ ಸಡನ್ನಾಗಿ ಲಾಂಗ್ ಟ್ರಾವೆಲ್ಸ್ ತೋರಿಸ್ತಾ ಇದೆ. ಹಾಗೆ ಸಡನ್ನಾಗಿ ನಿಮ್ಮ ತಮ್ಮಂದಿರು ಅಥವಾ ತಂಗಿಯರ ವಿಚಾರವಾಗಿ ನೀವು ಖರ್ಚು ಮಾಡೋದು ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರನೇ ಸೊ ಇವರುಗಳು ಸ್ವಲ್ಪ ಅಲರ್ಟ್ ಆಗಿರಬೇಕು. ಹಾಗೆ 5th ಹೌಸ್ ಮಕ್ಕಳಿಗೋಸ್ಕರನೂ ಸಡನ್ನಾಗಿ ಮಕ್ಕಳಿಗೆ ಲೈಕ್ ಹಾಸ್ಟೆಲ್ ಫೆಸಿಲಿಟಿನೋ ಅಥವಾ ನೀಟಲ್ಲಿ ಏನಾದರೂ ರ್ಯಾಂಕಿಂಗ್ ಬಂದವ್ರನ್ನ ಬೇರೆ ಕಡೆ ಕಾಲೇಜ್ಗೆ ಹಾಕೋದು, ಅಥವಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹೊರತುಪಡಿಸಿ
ಸೊ ನೀವು ಇಷ್ಟಪಟ್ಟಿರೋರಿಗೆ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಆದರೆ ಸೊ ಅವ್ರಿಗೆ ಕುಟುಂಬದವರಾಗಿರಬಹುದು, ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಷನ್ಸ್ ಯಾರಾದರೂ ಆಗಿರಬಹುದು, ಇವರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೈಯಿಂದ ಖರ್ಚಾಗೋ ಸಾಧ್ಯತೆ ತೋರಿಸ್ತಾ ಇದೆ. ಮಿಥುನ ರಾಶಿ ಅಥವಾ ಲಗ್ನದವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ತೋರಿಸ್ತಾ ಇದೆ. ಹಾಗೆ ಮಾತು ಸ್ವಲ್ಪ ನಾವು ಹಿಡಿತದಲ್ಲೇ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಕೆಂಡ್ ಹೌಸಲ್ಲಿ ರವಿ ಕೂಡ ಇರೋದ್ರಿಂದ, ಸೂರ್ಯ ಕೂಡ ಇರೋದ್ರಿಂದ ಮೇ ಬಿ ಈಗ ನೀವು ಮಾತಾಡೋ ಮಾತಿಂದ ಒಂದಷ್ಟು ಜನಕ್ಕೆ ಹರ್ಟ್ ಆಗಬಹುದು. ಸೊ ಅಲ್ಲಿಂದ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಹುದು ಈ ಪೀರಿಯಡ್ ಆಫ್ ಟೈಮಲ್ಲಿ. ಅದನ್ನು ಹೊರತುಪಡಿಸಿ ಉಳಿದ ಹಾಗೆ ಸೊ 5th ಹೌಸ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ. ಎಸ್ಪೆಷಲಿ ಮಿಥುನ ರಾಶಿ ಲಗ್ನದವರು ಯಾರಾದರೂ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಬಾರಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸೊ ಈ ಬಾರಿ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. 12ನೇ ಮನೆ ಅಧಿಪತಿ ಹಾಗೆ 3ನೇ ಮನೆ ಅಧಿಪತಿ ಸೊ ಒಟ್ಟಿಗೆ ಯಾರಿದ್ದಾರೆ, ಶುಕ್ರ ಇದ್ದಾರೆ. 4 ಮತ್ತು 11ನೇ ಮನೆ ಅಧಿಪತಿ ಇದ್ದಾರೆ. ಸೊ ಖಂಡಿತ ಸಡನ್ನಾಗಿ ನಿಮಗಳಿಗೆ ಈಗ ತಾಯಿಯ ಮನೆಯಿಂದ ಅಥವಾ ಒಂದು ಸೋಷಿಯಲ್ ಸರ್ಕಮ್ಸ್ಟೆನ್ಸಿಂದ ಹಿಂದೆ ನೀವು ಯಾರಿಗೋ ಮಾಡಿರೋ ಹೆಲ್ಪಿಂದ ನಿಮಗೆ ಅಧಿಕ ಲಾಭ ತೋರಿಸ್ತಾ ಇದೆ. ಹಾಗೆ ಪ್ರಾಪರ್ಟಿ ಏನಾದರೂ ಸೇಲ್ ಮಾಡ್ತಾ ಇದ್ದರೆ ಖಂಡಿತ ಸೊ ಅಧಿಕ ಲಾಭ ತೋರಿಸ್ತದೆ. ಯಾಕೆಂದರೆ ಜುಪಿಟರ್ ಬೇರೆ 11th ಹೌಸಲ್ಲಿ ಕೂತಿದ್ದಾರೆ, ನಿಮ್ಮ 11th ಲಾರ್ಡ್ 2nd ಹೌಸಲ್ಲಿ. ಸೊ ಎಲ್ಲಿ ಹಣ ಬ್ಯಾಂಕ್ ಬ್ಯಾಲೆನ್ಸ್ ಫಿಲ್ ಆಗುತ್ತೆ ಅಂತ ಹೇಳಿದ್ರೆ 11ನೇ ಮನೆಯಿಂದ ನಿಮಗೆ ಹಣ ಬರುತ್ತೆ. 11ನೇ ಮನೆ ಅಂದರೆ ಏನು, ಸೊ ನೀವು ಮಾಡ್ತಾ ಇರುವ ಬಿಸ್ನೆಸ್ಸಲ್ಲಿ ಲಾಭ ಹೆಚ್ಚಿರೋದು ಅಥವಾ ನಿಮ್ಮ ಒಂದು ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್, ಸೊ ಅದನ್ನೇ ಹೇಳಿದೆ ಅಲ್ವಾ. ಸೊ ಇದೆಲ್ಲವೂ ಬರುತ್ತೆ. ಅಥವಾ ಏನಾದರೂ ಸೆಮಿನಾರ್ಸ್ ಕಂಡಕ್ಟ್ ಮಾಡಿರಬಹುದು. ಸೊ ಇವೆಲ್ಲವೂ ಕೂಡ ಬರುತ್ತೆ. ಸೊ 11ನೇ ಮನೆ ಅಧಿಪತಿ ಹಾಗೆ 4ನೇ ಮನೆ ಅಧಿಪತಿ ಎರಡರಲ್ಲಿ ಕರ್ಕಾಟಕ ಲಗ್ನದವರಿಗೆ, ಫೈನಲಿ ಕರ್ಕಾಟಕ ರಾಶಿ ಅಥವಾ ಲಗ್ನದವರಿಗೆ ಸೊ ಆ್ಯಕ್ಚುಲಿ ವೆರಿ ಗುಡ್ ಟೈಮ್. ನಿಮ್ಮ ಒಂದು ತಾಯಿ ಮನೆ ಕಡೆಯಿಂದ ನಿಮಗೆ ಲಾಭ ತೋರಿಸ್ತಾ ಇದೆ. ಹಾಗೆ ನೀವೇನಾದರೂ ಟೀಚಿಂಗ್ ಫೀಲ್ಡಲ್ಲಿದ್ದರೆ ಲಾಯರ್ಸ್, ಜಡ್ಜ್, ಟೀಚರ್ಸ್, ನೀವು ಯಾರಾದರೂ ಆಗಿದೆ, ಯಾರಿಗಾದ್ರು ಪ್ರಮೋಷನ್ ಆಗಿರಬಹುದು ಇವ್ರುಗಳಿಗೆ. ಸೊ ಈ ಮಂತ್ ಸೊ ಪೇಮೆಂಟಲ್ಲಿ ಸ್ವಲ್ಪ ಹೆಚ್ಚಿಗೆ ಬರಬಹುದು. ಅಥವಾ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಸೊ ಇದರಿಂದನೂ ಕೂಡ ನಿಮಗೆ ಲಾಭ ಬರಬಹುದು. ಈ ಪೀರಿಯಡ್ ಆಫ್ ಟೈಮಲ್ಲಿ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸಿಂಹ ಲಗ್ನದವರಿಗೆ ಸೊ ನಿಮಗೆ 2ನೇ ಮನೆ ಅಧಿಪತಿ ಮತ್ತು ಸೊ ನಿಮಗೆ 11ನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತಿದ್ದಾರೆ. ಸೊ ಹಾಗಾಗಿ ಖಂಡಿತ ಸೊ ಎಸ್ಪೆಷಲಿ ಬ್ಯಾಂಕ್ ರಿಲೇಟೆಡ್ ಯಾರಾದರೂ ವರ್ಕ್ ಮಾಡ್ತಾಯಿದ್ರೆ, ಮೀಡಿಯಾ ರಿಲೇಟೆಡ್ ಯಾರಾದರೂ ವರ್ಕ್ ಮಾಡ್ತಾಯಿದ್ರೆ, ಅಥವಾ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ವರ್ಕ್ ಮಾಡ್ತಾಯಿದ್ರೆ, ಎಡಿಟಿಂಗ್, ಸೊ ಇವೆಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಸೊ ಇವರುಗಳಿಗೆ ಅಧಿಕ ಲಾಭ ಹಾಗೆ ಪ್ರಯತ್ನ ಜಾಸ್ತಿ ತೋರಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಇಲ್ಲದೆ ಯಾವುದೂ ಈಸಿಯಾಗಿ ಬರೋಲ್ಲ, ಬಟ್ ಈ ಬಾರಿ ತೋರಿಸ್ತಾ ಇದೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಲಗ್ನದಲ್ಲೇ ಬುಧ ಮತ್ತು ಶುಕ್ರ ಇಬ್ಬರು ಕೂತಿರೋದ್ರಿಂದ ಮೇ ಬಿ ಹಣನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗಬಹುದು ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಇದೊಂದು ಅಂಶನ ಮಾತ್ರ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಕನ್ಯಾ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಲಗ್ನದಲ್ಲಿ ಕೇತು ಕೂತಿದ್ದಾರೆ. ಸೊ ಮೊದಲೇ ಬಾಡಿ ಬಗ್ಗೆ ಗಮನ ಇಲ್ಲ. ಹಾಗೆ 12ನೇ ಮನೆ 2ನೇ ಮನೆ ಅಧಿಪತಿ ಬರ್ತಾ ಇದ್ದಾರೆ. ಸೊ ಖಂಡಿತ ಇವಾಗಲೂ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಫೋಕಸ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅಥವಾ ಹಣನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಅಥವಾ ನೀವು ತಿನ್ನೋ ಫುಡ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಅಥವಾ ನೀವೇನಾದರೂ ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದರೆ, ಅಥವಾ ಈ ಸೌಂದರ್ಯ ವರ್ಗದ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಲೈಕ್ ಪರ್ಫ್ಯೂಮ್ಸ್ ಆಗಿರ್ಬೋದು, ಸೊ ಜ್ಯುವೆಲರಿ ಶಾಪ್ಸ್ ಆಗಿರಬಹುದು, ಅಥವಾ ಡ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಫ್ಯಾಷನ್, ಶೂಸ್, ಸೊ ಏನಾದರೂ ತಗೊಳ್ಳಿ. ಸೊ ಈ ಒಂದು ಮೇಕಪ್ ರಿಲೇಟೆಡ್ ಐಟಮ್ಸ್ ಆಗಿರಬಹುದು, ನೀವೇನಾದರೂ ಈ ಥರ ಬಿಸ್ನೆಸ್ ಮಾಡ್ತಾಯಿದ್ರೆ ಅದ್ರ ಕಡೆ ಗಮನ ಕೊಡಬೇಕು ನೀವು. ಸೊ ಒಂದು ಸರಿ ಲಾಭ ಬಂದಿದೆ ಅಂತ ಹೇಳಿ ಸಡನ್ನಾಗಿ ಬಿಸ್ನೆಸ್ನ ಸ್ಟಾಪ್ ಮಾಡಿಕೊಂಡ್ರೆ ಇಲ್ಲಿ ಲಾಸ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನು ಒಂದು ಪಾಯಿಂಟ್ನ ನೀವು ನೋಡ್ಕೊಳ್ಳಿ. 12th ಹೌಸ್ ಶುಕ್ರ ಗುಡ್ಡು ಯಾವ ವಿಚಾರಕ್ಕೆ, ಕೈಯಿಂದ ಖರ್ಚು ಮಾಡಿಸೋದಕ್ಕೆ. ಅದನ್ನೇ ಹೇಳಿದ್ನಲ್ವ, ನಮಗೆ ಎಷ್ಟು ಪ್ರಮಾಣದ ಅಂಶಗಳು ಬೇಕಾಗಿರುತ್ತೋ ಅಷ್ಟನ್ನು ನಾವು ತೊಗೊಂಡ್ರೆ ಓಕೆ. 10 ಕೋಟಿ ಇನ್ವೆಸ್ಟ್ ಮಾಡೋ ಹತ್ರ 15 ಕೋಟಿ ಇನ್ವೆಸ್ಟ್ ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿನೇ ನಾವು ಲಾಸ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನೋಡ್ಕೋಬೇಕಾಗುತ್ತೆ. ಅದು ಬುಧನ ಜೊತೆ ಬೇರೆ ಇರೋದ್ರಿಂದ ಸೊ ಡೆಫಿನೆಟ್ಲಿ ಯಾರೋ ಫ್ರೆಂಡ್ಸ್ ಬಂದು 1 ಫ್ಲೋರ್ ಮನೆ ಕಟ್ತಾಯಿದ್ರೆ ಇನ್ನೊಂದು 2 ಫ್ಲೋರ್ ಎಕ್ಸ್ಟ್ರಾ ಹಾಕ್ಸೋದು ಈಗ ನಡೆಯುತ್ತೆ. ಅದಕ್ಕೋಸ್ಕರ ನೀವು ಸಾಲ ಮಾಡಿ ಲಾಕ್ ಆಗೋದು ಕೂಡ ಇರುತ್ತೆ. ಇದೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಇಬ್ಬರು 11ನೇ ಮನೆಯಲ್ಲಿ ಕೂತಿದ್ದಾರೆ. ಯಾರ ಜೊತೆ? 12ನೇ ಮನೆ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿ ಜೊತೆ. ಸೊ ಹಾಗಾಗಿ ಖಂಡಿತ ಇವರುಗಳಿಗೆ ದೂರದ ಪ್ರದೇಶದಿಂದ ಲಾಭ ಈ ಬಾರಿ. ದೂರದ ಪ್ರದೇಶ ಅಂದರೆ ಸೊ ನೀವೇನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿದ್ದೀರಾ, ಅಥವಾ MNCನಲ್ಲಿ ವರ್ಕ್ ಮಾಡ್ತೀರಾ, ಫಾರಿನ್ ಬೇಸಿಸ್ ಕಂಪ್ನಿ ಆಗಿರಬಹುದು, ಮೇ ಬಿ ಸೊ ಜಾಬಲ್ಲಿ ಪ್ರಮೋಷನ್ ಆಗಬಹುದು, ಅಥವಾ ಅಲ್ಲಿಂದ ಈ ಹಿಂದೆ ಒಂದು ಕಂಪ್ನಿಲಿ ಜಾಬ್ ಬಿಟ್ಟು ಇನ್ನೊಂದು ಕಂಪ್ನಿ ಜಾಯ್ನ್ ಆದಾಗ ಆ ಕಂಪ್ನಿಯಿಂದ ಬರಬೇಕಾಗಿರೋ ಅಮೌಂಟ್ ಎಲ್ಲ ಈಗ ನಿಮಗೆ ಬರಬಹುದು. ಅಥವಾ ನಿಮ್ಗೆ ಯಾರಾದರೂ ಕೊಡಬೇಕಾಗಿದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ ಖಂಡಿತ ಕೊಡುವ ಸಾಧ್ಯತೆ ಹೈಲಿ ಇದೆ. ಸೊ ಇದೊಂದು
ಪಾಯಿಂಟ್ನ ನೀವು ನೋಡ್ಕೊಳ್ಳಿ. ಆ್ಯಕ್ಚುಲಿ 11th ಹೌಸ್ ಶುಕ್ರ, ಸೊ ತುಂಬಾ ವೆರಿ ಗುಡ್. ಬಿಕಾಸ್ 5th ಹೌಸ್ ಕೂಡ ನೋಡೋದ್ರಿಂದ ಸ್ಪೆಕ್ಯುಲೇಟಿವ್ ಬಿಸ್ನೆಸ್, ಎಸ್ಪೆಷಲಿ ತುಲಾ ಲಗ್ನದವರು ಯಾರಾದರೂ ದಶಾಭುಕ್ತಿ ಚೆನ್ನಾಗಿದ್ದು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ಒಂದು 20-25 ಡೇಸ್ ನಿಮಗೆ ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಡೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿದ್ದರೆ ಈ ಒಂದು ಟೈಮಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಬಿಸ್ನೆಸ್ಸಿಂದನೂ ಕೂಡ ಲಾಭ ಬರುತ್ತೆ. ಸೀಕ್ರೆಟ್ ಮನಿ, ಸೊ ಸೀಕ್ರೆಟ್ ಮನಿ ಎಲ್ಲಿಂದ ಬರುತ್ತೆ? ನಿಮ್ಮ ಬಿಸ್ನೆಸ್ಸಿಂದನೇ ಮೇ ಬಿ ಈ ಬಾರಿ ಸ್ವಲ್ಪ ಅಧಿಕ ಲಾಭ ಬರುತ್ತೆ ನೀವು ಹಾಕಿರೋ ಎಫರ್ಟ್ಸ್ಗೆ. ಸೊ ಆ್ಯಕ್ಚುಲಿ ವೆರಿ ಗುಡ್. ಲಾಸ್ ಮಾಡ್ಕೊಳ್ಳೋದು, ಸೊ ಹಾಗಾಗಿ ನೋಡ್ಕೋಬೇಕಾಗುತ್ತೆ. ಅದು ಬುಧನ ಜೊತೆ ಬೇರೆ ಇರೋದ್ರಿಂದ ಸೊ ಡೆಫಿನೆಟ್ಲಿ ಯಾರೋ ಫ್ರೆಂಡ್ಸ್ ಬಂದು 1 ಫ್ಲೋರ್ ಮನೆ ಕಟ್ತಾ ಇದ್ದರೆ ಇನ್ನೊಂದು 2 ಫ್ಲೋರ್ ಎಕ್ಸ್ಟ್ರಾ ಹಾಕ್ಸೋದು ಈಗ ನಡೆಯುತ್ತೆ. ಅದಕ್ಕೋಸ್ಕರ ನೀವು ಸಾಲ ಮಾಡಿ ಲಾಕ್ ಆಗೋದು ಕೂಡ ಇರುತ್ತೆ. ಇದೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಇಬ್ಬರು 11ನೇ ಮನೆಯಲ್ಲಿ ಕೂತಿದ್ದಾರೆ. ಯಾರ ಜೊತೆ? 12ನೇ ಮನೆ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿ ಜೊತೆ. ಸೊ ಹಾಗಾಗಿ ಖಂಡಿತ ಇವರುಗಳಿಗೆ ದೂರದ ಪ್ರದೇಶದಿಂದ ಲಾಭ ಈ ಬಾರಿ. ದೂರದ ಪ್ರದೇಶ ಅಂದರೆ ಸೊ ನೀವೇನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿದ್ದೀರಾ ಅಥವಾ MNCನಲ್ಲಿ ವರ್ಕ್ ಮಾಡ್ತೀರಾ, ಫಾರಿನ್ ಬೇಸಿಸ್ ಕಂಪ್ನಿ ಆಗಿರಬಹುದು, ಮೇ ಬಿ ಸೊ ಜಾಬಲ್ಲಿ ಪ್ರಮೋಷನ್ ಆಗಬಹುದು, ಅಥವಾ ಅಲ್ಲಿಂದ ಈ ಹಿಂದೆ ಒಂದು ಕಂಪ್ನಿಲಿ ಜಾಬ್ ಬಿಟ್ಟು ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆದಾಗ ಆ ಕಂಪ್ನಿಯಿಂದ ಬರಬೇಕಾಗಿರೋ ಅಮೌಂಟ್ ಎಲ್ಲ ಈಗ ನಿಮಗೆ ಬರಬಹುದು, ಅಥವಾ ನಿಮ್ಗೆ ಯಾರಾದರೂ ಕೊಡಬೇಕಾಗಿದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ ಖಂಡಿತ ಕೊಡುವ ಸಾಧ್ಯತೆ ಹೈಲಿ ಇದೆ. ಸೊ ಇದೊಂದು ಪಾಯಿಂಟ್ನ ನೀವು ನೋಡ್ಕೊಳ್ಳಿ. ಆ್ಯಕ್ಚುಲಿ 11th ಹೌಸ್ ಶುಕ್ರ, ಸೊ ತುಂಬಾ ವೆರಿ ಗುಡ್. ಬಿಕಾಸ್ 5th ಹೌಸ್ ಕೂಡ ನೋಡೋದ್ರಿಂದ ಸ್ಪೆಕ್ಯುಲೇಟಿವ್ ಬಿಸ್ನೆಸ್, ಎಸ್ಪೆಷಲಿ ತುಲಾ ಲಗ್ನದವರು ಯಾರಾದರೂ ದಶಾಭುಕ್ತಿ ಚೆನ್ನಾಗಿದ್ದು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ಒಂದು 20-25 ಡೇಸ್ ನಿಮಗೆ ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಡೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿದ್ದರೆ ಈ ಒಂದು ಟೈಮಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಬಿಸ್ನೆಸ್ಸಿಂದನೂ ಕೂಡ ಲಾಭ ಬರುತ್ತೆ. ಸೀಕ್ರೆಟ್ ಮನಿ, ಸೊ ಸೀಕ್ರೆಟ್ ಮನಿ ಎಲ್ಲಿಂದ ಬರುತ್ತೆ? ನಿಮ್ಮ ಬಿಸ್ನೆಸ್ಸಿಂದನೇ ಮೇ ಬಿ ಈ ಬಾರಿ ಸ್ವಲ್ಪ ಅಧಿಕ ಲಾಭ ಬರುತ್ತೆ ನೀವು ಹಾಕಿರೋ ಎಫರ್ಟ್ಸ್ಗೆ. ಸೊ ಆ್ಯಕ್ಚುಲಿ ವೆರಿ ಗುಡ್. ನೆಕ್ಸ್ಟ್ ವೃಶ್ಚಿಕ ಲಗ್ನಕ್ಕೆ ನೋಡೋಣ. ಸೊ 7th ಅಂದರೆ 7ನೇ ಮನೆ ಅಧಿಪತಿ ಮತ್ತು 12ನೇ ಮನೆ ಅಧಿಪತಿ ನಿಮಗೆ ಕೂತಿರೋದು 10ನೇ ಮನೆಯಲ್ಲಿ. ಖಂಡಿತ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಜಾಬ್, ಮೇ ಬಿ ಜಾಬ್ ಚೇಂಜ್ ಮಾಡಿರಬಹುದು, ಅಥವಾ ಚೇಂಜ್ ಮಾಡಿದಾಗ ನಿಮಗೆ ತುಂಬ ದೂರ ಹಾಕಿರ್ಬೋದು ಜಾಬ್ ವಿಚಾರವಾಗಿ. ಅಲ್ಲಿಂದ ನಿಮಗೆ ಲಾಭ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಒಂದು ಪ್ರೊಫೆಷ್ನಲ್ಲಿ ಮೇ ಬಿ ಸ್ಯಾಲ್ರಿ ಇನ್ಕ್ರೀಸ್ ಆಗಿರಬಹುದು, ಅಥವಾ ನಿಮಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ವಲ್ಪ ಲಾಭ ತೋರಿಸ್ತಾ ಇದೆ. ಮೇ ಬಿ ಅದೇ ಹೇಳಿದ್ನಲ್ವ, ಸಿಂಹರಾಶಿಯಲ್ಲಿ ಶುಕ್ರ ಹೋಗ್ತಾ ಇರೋದ್ರಿಂದ ಶುಕ್ರ ಅಂತ ಹೇಳಿದ್ರೆ ಸೊ ಲಕ್ಸುರಿಗೆ ಕಾರಕ. ಸೊ ನಿಮಗೆ ಯಾರಾದರೂ ಗಿಫ್ಟ್ ಮಾಡಬಹುದು ಜಾಬ್ ಮಾಡೋ ಹತ್ರ, ಅಥವಾ ನೀವು ಯಾರಿಗಾದರೂ ಗಿಫ್ಟ್ ಮಾಡಬಹುದು. ಬಟ್ ನಿಮ್ಮ 2nd ಹೌಸ್ ಕೂಡ ನೋಡ್ತಾ ಇರೋದ್ರಿಂದ ಈ ಬಾರಿ ಆ್ಯಕ್ಚುಲಿ ಸೊ ತುಂಬಾ ಲಾಭ ಇದೆ. ನೀವು ಮಾತಾಡೋ ಮಾತು, ನೀವು ಹಿಂದೆ ಮಾಡಿರೋ ಹೆಲ್ಪು, ಸೊ ನೀವು ಹಿಂದೆ ಮಾಡಿರುವಂತಹ ಒಳ್ಳೆ ಕಾರ್ಯಗಳು ಈ ಬಾರಿ ನಿಮಗೆ ತೋರಿಸ್ತಾ ಇದೆ. ಹಾಗೆ ಕೆಲವರು ಈ ಹಿಂದೆ ಲಾಂಗ್ ಟರ್ಮ್ ಸೇವಿಂಗ್ಸ್ನ ಮಾಡಿರ್ತಾರಲ್ಲ, ಅದು ಈ ಬಾರಿ ಅವ್ರಿಗೆ ಲಾಭನ ತೋರಿಸ್ತಾ ಇದೆ. ಆ್ಯಕ್ಚುಲಿ ವೆರಿ ಗುಡ್ ಫಾರ್ ವೃಶ್ಚಿಕ ರಾಶಿ ಅಥವಾ ಲಗ್ನದವ್ರಿಗೆ. ನೆಕ್ಸ್ಟ್ ಧನುರ್ ಲಗ್ನದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. 9ನೇ ಮನೆ ಶುಕ್ರ ಖಂಡಿತ ಸೊ ತಂದೆಗೆ ಸಂಬಂಧಪಟ್ಟ ಹಾಗೆ ತಂದೆಗೆ ಸಡನ್ನಾಗಿ ಏನಾದರೂ ಗಿಫ್ಟ್ ಕೊಡಿಸೋದು, ವಾಚ್ ಕೊಡಿಸೋದು, ಅಥವಾ ಕಾರ್ ಕೊಡಿಸೋದು, ಅಥವಾ ಸೊ ಡ್ರೆಸ್ ಕೊಡಿಸೋದು, ಏನೋ ಒಂದು ಮಾಡ್ತೀರಾ ಈ ಬಾರಿ. ಸೊ ಆ್ಯಕ್ಚುಲಿ ಅದಕ್ಕೋಸ್ಕರನೇ ಧನುರ್ ಲಗ್ನ ಸಡನ್ನಾಗಿ ನೀವು ಪ್ಲಾನೇ ಮಾಡಿರೋದಿಲ್ಲ, ಈ ಬಾರಿ ಕೊಡೋ ಪರಿಸ್ಥಿತಿ ಬರುತ್ತೆ. ಸೊ ಅದು ನಿಮ್ಮ ಗುರುಗಳಿಗೆ ಎಷ್ಟೋ ವರ್ಷ ಆದಮೇಲೆ ಮೀಟ್ ಮಾಡಿರ್ತೀರ, ಒಂದು ಸಾರಿ ಗಿಫ್ಟ್ ಮಾಡೋದು, ಅಥವಾ ಏನೋ ಒಂದು ಗಿಫ್ಟ್ ಮಾಡೋದು, ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ಅದು. ಸೊ ಅಥವಾ ಅವರ ಯಾವುದೋ ಒಂದು ಕಾರ್ಯಕ್ಕೆ ನಿಮ್ಮ ಕಡೆಯಿಂದ ಒಂದು ಶಂಕುಸ್ಥಾಪನೆ ಆಗಿರಬಹುದು, ಅಥವಾ ಸೊ ಅಡಿಪಾಯಗಳ ಸ್ಥಾಪನೆ ಆಗಿರಬಹುದು, ಇವೆಲ್ಲವೂ ಕೂಡ ನಡೆಯುವ ಸಾಧ್ಯತೆ ಇದೆ. ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೆಲ್ಪ್ ಮಾಡೋದು, ಇವೆಲ್ಲವೂ ತೋರಿಸ್ತಾ ಇದೆ ಧನುರಾಶಿ ಅಥವಾ ಲಗ್ನದವರಿಗೆ. ನೆಕ್ಸ್ಟ್ ನಾವು ಮಕರ ರಾಶಿ ಅಥವಾ ಲಗ್ನದವರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಆಲ್ರೆಡಿ ಶನಿ ರೆಟ್ರೋ ಆಗಿ ನಿಮ್ಮ ಒಂದು ಚಂದ್ರನ ಜೊತೆ ಲಾಕ್ ಆಗಿದೆ, ಲಗ್ನಕ್ಕೆ ಲಾಕ್ ಆಗಿದೆ. ಸೊ ನಿಮಗೆ ಲಗ್ನದಿಂದ 8ನೇ ಮನೆ, ಸೊ ನಿಮ್ಮ 5ನೇ ಮನೆ ಅಧಿಪತಿ 8ರಲ್ಲಿ ಕೂತಿರೋದ್ರಿಂದ, ಸೊ ಹಾಗೆ ನಿಮ್ಮ 10ನೇ ಮನೆ ಅಧಿಪತಿ ಕೂಡ 8ರಲ್ಲಿ. ಸೊ ಮಕ್ಕಳ ಕಡೆಯಿಂದ ಸ್ವಲ್ಪ ತೊಂದರೆ. ಹಾಗೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡಿದರೆ ಅಲ್ಲೊಂಚೂರು ಲಾಕ್ ಆಗ್ತೀರಾ. ಅದು ಬಿಟ್ಟು ಜಾಬಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಮೇ ಬಿ ಯಾವುದೋ ಒಂದು ಪವರ್ ಯೂಸ್ ಮಾಡಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ನಿಮ್ಮ ಆಫರ್ ಲೆಟರ್ನ ಡಿಲೀಟ್ ಮಾಡಿಸ್ಬೋದು, ಅಥವಾ ನಿಮ್ಮ ಇಂಟರ್ವ್ಯೂ ಕ್ಯಾನ್ಸಲ್ ಆಗಬಹುದು. ಮೇ ಬಿ ನಿಮ್ಮ ಎಕ್ಸ್ಪೆಕ್ಟೇಷನ್, ಎಸ್ಪೆಷಲಿ ಮಕರ ರಾಶಿ ಅಥವಾ ಲಗ್ನದವರು ಯಾವುದೋ ಗೌರ್ಮೆಂಟ್ ಜಾಬ್ಗೆ ಹಣ ಕೊಟ್ಟಿದ್ದರೆ ಈಗ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮಲ್ಲಂತೂ ಬರ್ತಾ ಇಲ್ಲ. ನೀವು ಎಷ್ಟು ಲಕ್ಷ ಕೊಟ್ಟಿದ್ದೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು, ಯಾವ ಟೈಮಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿ. ಬಟ್ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಹಣ ಈ ಬಾರಿ ಬರ್ತಾ ಇಲ್ಲ. ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್
ಕುಂಭರಾಶಿ ಅಥವಾ ಕುಂಭ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿದ್ರೆ, ಸೊ ಹೇಳಿ ಮಾಡಿಸಿದಂತಹ ಟೈಮ್ ಏನಕ್ಕೆ 4ನೇ ಮನೆ ಅಧಿಪತಿ, ಸೊ ಕೇಂದ್ರಕ್ಕೆ ಅಧಿಪತಿ ಕೇಂದ್ರದಲ್ಲೇ ಮತ್ತೆ 1 4 7 10, ಸೊ 7ನೇ ಮನೆಗೆ ಬರ್ತಾ ಇರೋದ್ರಿಂದ ಬಿಸ್ನೆಸ್ಸಲ್ಲಿ ಈ ಬಾರಿ ಬಿಸ್ನೆಸ್ಸಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಈ ಹಿಂದೆ ನಡೆದಿರುವಂತಹ ಮೀಟಿಂಗ್ಸ್ ಆಗಿರಬಹುದು, ಸೊ ಪ್ರಾಜೆಕ್ಟ್ಸ್ ಆಗಿರಬಹುದು, ಸಿಗ್ನೇಚರ್ಸ್ ಆಗಿ ಜಸ್ಟ್ ಹೋಲ್ಡಲ್ಲಿರೋದು ಎಲ್ಲ ಪ್ರಾಜೆಕ್ಟ್ಸ್ ರಿಲೀಫ್ ಆಗುತ್ತೆ. ಬಿಸ್ನೆಸ್ಗೆ ಹೇಳಿ ಮಾಡಿಸಿದಂತಹ ಟೈಮು ನಿಮ್ಮದು ಒಂದಷ್ಟು ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ಇದು ನ್ಯಾಯಯುತವಾಗಿರುತ್ತೆ. ಯಾಕಂದರೆ ನಿಮ್ಮ ಲಗ್ನಾಧಿಪತಿನೇ ರೆಟ್ರೋ ಆಗಿದೆ 12ನೇ ಮನೆಯಲ್ಲಿ, ಸೊ ಹೀಗೆ ಕೂತಿರೋದ್ರಿಂದ, ಸೊ ಅದಾದ ನಂತರ ನಿಮ್ಮ ಲಗ್ನಕ್ಕೆ ಶುಕ್ರನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇದು ನ್ಯಾಯಯುತವಾದಂತಹ ಒಂದು ಡೀಲ್ ಆಗಿರುತ್ತೆ. ಸೊ ಅಥವಾ ಸೊ ನೀವೇನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿದ್ದರೆ ಅಥವಾ ಮೀಡಿಯಾ ಫೀಲ್ಡಲ್ಲಿದ್ದರೆ ಅಥವಾ ನೀವು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿದ್ದರೆ, ಸೊ ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಈ ಬಾರಿ ಕುಂಭರಾಶಿ ಲಗ್ನದವರಿಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ 7ನೇ ಮನೆಯಲ್ಲಿ ನಿಮ್ಮ 5ನೇ ಮನೆ ಅಧಿಪತಿ ಮತ್ತು ನಿಮ್ಮ 8ನೇ ಮನೆ ಅಧಿಪತಿ ಕೂತಿದ್ದಾರೆ. ಅದರ ಜೊತೆ ನಿಮಗೆ 4ನೇ ಮನೆ ಅಧಿಪತಿ ಯೋಗಕಾರಕ ಕೂತಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ಯಾರ ಜಾತಕದಲ್ಲಿ ಒಟ್ಟಿಗೆ ಇರ್ತಾರೋ ಅವ್ರಿಗೆ ನಾವು ಸೊ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ, ಹಾಗೆ ಸರಸ್ವತಿ ಯೋಗ ಅಂತ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಈ ಬಾರಿ ಇವರಿಗೆ ತುಂಬಾ ಚೆನ್ನಾಗಿದೆ. ಫೈನಲಿ ದಿಸ್ ಇಸ್ ದ ಟೈಮ್, ರಿಲೀಫ್ ಟೈಮ್. ಸೊ ಆಲ್ರೆಡಿ ಸಾಡೆ ಸಾತಿಯಿಂದ ತುಂಬ ನೊಂದೋಗಿದ್ದಾರೆ. ಸ್ವಲ್ಪ ರಿಲೀಫ್, ನಿಮ್ದೇನಾದರೂ ರಿಸಲ್ಟ್ಗಳು ಬರಬೇಕು ಅಥವಾ ಎಕ್ಸಾಮ್ಸ್ ಬರ್ತಿದ್ದೀರಾ ಅಂದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಈಗ ರಿಕವರಿ ಆಗುತ್ತೆ. ಹಣ ಯಾರಾದರೂ ಕೊಡಬೇಕಿದ್ರೆ ಇಲ್ಲಿ ಕೊಡ್ತಾರೆ, ಅಥವಾ ನೀವು ಯಾರಿಗೂ ಕೊಡಬೇಕಾದ್ರೆ ಈಗ ಕೊಡ್ತೀರಾ. ಸೊ ಆ್ಯಕ್ಚುಲಿ ಫೈನಲಿ ಗುಡ್ ಟೈಮ್. ಸೊ ಯಾರಿಗೆ ಕುಂಭ ರಾಶಿ ಅಥವಾ ಕುಂಭ ಲಗ್ನದವರಿಗೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಹಾರ್ಡ್ ವರ್ಕಿಂಗ್ ಆಗಿರ್ತಾರೆ, ಯಾರ ಹತ್ರ ಶೇರ್ ಮಾಡಲ್ಲ. ಸೊ ಒಬ್ಬರೇ ಅವ್ರ ಪಾಡಿಗೆ ಅವರೇ ಸೊ ಪೇನ್ ತಿಂತಾ ಇರ್ತಾರೆ. ಮೇ ಬಿ ಈ ಟೈಮು ಸೊ ದೇ ವಿಲ್ ಹ್ಯಾಪಿ. ನೆಕ್ಸ್ಟ್ ಫೈನಲಿ ನಾವು ಮೀನರಾಶಿ ಅಥವಾ ಮೀನ ಲಗ್ನದವರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇವ್ರಿಗೇನಪ್ಪ ಅಂತ ಹೇಳಿದ್ರೆ, ಲಗ್ನದಿಂದ 6ನೇ ಮನೆಯಲ್ಲಿ ಶುಕ್ರ ಗ್ರಹ. ಯಾರು ಲಗ್ನದಿಂದ 6ನೇ ಮನೆಯಲ್ಲಿ ಯಾರು ಕೂತ್ಕೋತಾ ಇದ್ದಾರೆ? 3 ಮತ್ತು 8ನೇ ಮನೆ ಅಧಿಪತಿ 6ರಲ್ಲಿ ಕೂತ್ಕೋತಾ ಇದ್ದಾರೆ. ವಿಪರೀತ ರಾಜಯೋಗ. ಯಾವ ವಿಚಾರಕ್ಕೆ? ಕೇವಲ ಸೊ ನೀವೇನಾದರೂ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಮೀಡಿಯಾದಲ್ಲಿದ್ದೀರಾ, ಕಮ್ಯುನಿಕೇಷನಲ್ಲಿದ್ದೀರಾ, ಟೀಚಿಂಗಲ್ಲಿದ್ದೀರಾ, ಲಾಯರ್ಸ್ ಆಗಿರಬಹುದು, ಅಥವಾ ಸೊ ನೀವೇನಾದರೂ ಎಡಿಟರ್ಸ್ ಆಗಿರಬಹುದು, ಇದನ್ನು ಹೊರತುಪಡಿಸಿ ಬರಹಗಾರರಾಗಿರಬಹುದು, ಮೂವಿ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ನಿಮ್ದು ಯಾವುದಾದ್ರೂ ಮೂವಿ ರಿಲೀಸ್ ಆಗ್ತಾ ಇದೆಯಾ ಈ ಪೀರಿಯಡ್ ಆಫ್ ಟೈಮಲ್ಲಿ, ಅಥವಾ ಕತೆ ಯಾವುದಾದ್ರೂ ಓಕೆ ಆಗಬೇಕಾ, ಫೈನಲ್ ಪೇಮೆಂಟ್ಸ್ ಏನಾದರೂ ಆಗಬೇಕಾ, ಅಥವಾ ಆಲ್ರೆಡಿ ರಿಲೀಸ್ ಆಗಿದ್ರೆ ಈ ಮೂವಿಯಿಂದ ಹಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಇವರಿಗೆ ವಿಪರೀತ ರಾಜಯೋಗ. ಹೇಗೆ? ಹೀಗೆ 3 ಮತ್ತು 8ನೇ ಮನೆ ಅಧಿಪತಿ ಸೊ ನಿಮಗೆ ಕೂತಿರೋದು 6ರಲ್ಲಿ. ಹಾಗೆ ಇಲ್ಲಿ ನಿಮಗೆ ಶತ್ರುಗಳು ಕೂಡ ಹೆಚ್ಚಿಗೆ ಇರ್ತಾರೆ. ಬಟ್ ಏನೇ ಆದ್ರೂ ಸೊ ಅದನ್ನೆಲ್ಲ ಮೆಟ್ಟಿ ಈ ಒಂದು 20 ಡೇಸಲ್ಲಿ ನಿಮಗೆ ಗೊತ್ತಿಲ್ಲದೇ ಸಡನ್ನಾಗಿ ನಿಮಗೆ ಯಾವುದೋ ಒಂದು ಪ್ಲಸ್ ಹಣ, ಅಥವಾ ನೀವು ಕೊಟ್ಟಿರೋ ಹಣ ಆಗಿರ್ಬೋದು, ನಿಮಗೆ ಕೊಡೋ ಹಣ ಆಗಿರಬಹುದು, ಅಥವಾ ನಿಮ್ಗೆ ಲಾಸ್ ಆಗಿರೋ ಹಣ ಆಗಬಹುದು, ಇಲ್ಲೆಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ಆ್ಯಕ್ಚುಲಿ ಶುಕ್ರ ಈ ಬಾರಿ ಇವರ ಲಗ್ನಕ್ಕೆ ಯೋಗಕಾರಕ ಅಲ್ಲ, ಆದರೂ ಸಹ ಇವರಿಗೆ ಕೊಡ್ತಾರೆ. ಯಾಕಂದರೆ 4ನೇ ಮನೆ ಅಧಿಪತಿ ಜೊತೆಲಿ ಕೂತಿರೋದ್ರಿಂದ ರಿಯಲ್ ಎಸ್ಟೇಟ್ ಆಗಿರಬಹುದು, ಬಿಲ್ಡರ್ಸ್ ಆಗಿರ್ಬೋದು, ಟೆಂಡರ್ಸ್ ಆಗಿರಬಹುದು, ಅಥವಾ ಸೊ ಯಾವುದಾದ್ರೂ ಫ್ಲಾಟ್ ಸೇಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಸೊ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ ಇವ್ರಿಗೆ. ಇಫ್ ಬ್ಲ್ಯಾಕ್ ಮನಿ ಬಂದರೆ ಎಲ್ಲರಿಗೂ ಖುಷಿನೇ ಅಲ್ವಾ, ಅದು ಬ್ಲ್ಯಾಕಾ ವೈಟಾ ಸೆಕೆಂಡ್ರಿ. ಬಟ್ ಸಡನ್ನಾಗಿ ಸೊ ಚೇಂಜಸ್ ಆದಾಗ ಖಂಡಿತ ಇವರಿಗೆ ಪಾಸಿಟಿವಿಟಿ ಇರುತ್ತೆ. ಸೊ ಇದಿಷ್ಟು ವಿಚಾರ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ, ಲಗ್ನ ಮತ್ತು ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ. ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಇನ್ನೂ 1 ಅವರ್ ಬೇಕಾಗುತ್ತೆ. ಯಾಕೆ ಅಂತ ಹೇಳಿ ನಕ್ಷತ್ರ ವೈಸ್ ಹೋಗ್ಬಿಟ್ರೆ ನಮಗೆ ಇರೋ 26 ದಿವಸದಲ್ಲಿ ಸೊ ನಮ್ಗೆ ಹತ್ತತ್ರ 9 ದಿವಸ ಅಥವಾ 7 ದಿವಸಕ್ಕೆ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿನೇ ಸ್ಟಾರ್ಟಿಂಗ್ ಪೀರಿಯಡು ತುಂಬಾ ದೈವಭಕ್ತಿ ಜಾಸ್ತಿ ಆಗುತ್ತೆ. ಎನಿವೇ ನಮಗೆ ಆಗಸ್ಟಲ್ಲಿ ತುಂಬಾ ಸ್ಪೆಷಲ್ ಆಗಿರೋ ಡೇಸ್ಗಳು ಬರುತ್ತೆ. ಯಾಕೆಂದರೆ ಹಬ್ಬಗಳಿದೆ, ವ್ರತಗಳಿದೆ. ಸೊ ಹಾಗಾಗಿ ಅದಾದ ನಂತರ ಲಕ್ಸುರಿಗೆ ಸಂಬಂಧಪಟ್ಟಾಗೆ ಹೀಗೆ ಎಲ್ಲರಿಗೂ ಗೋಲ್ಡ್ ತಗೊಳ್ಳೋದು, ಅಥವಾ ಶಾಪಿಂಗ್ ಮಾಡೋದು, ಅಥವಾ ಡೈಮಂಡ್ ತಗೊಳ್ಳೋದು, ಅದಾದ ನಂತರ ಗೃಹ ಪ್ರವೇಶಗಳು, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ. ಇದಾದ ನಂತರ ಗೌರ್ಮೆಂಟ್ ಕಡೆಯಿಂದ ಯಾರ್ಯಾರಿಗೆ ಹಣ ಬರಬೇಕು ಇವೆಲ್ಲವೂ ರಿಲೀಫ್ ಆಗುತ್ತೆ. ನೋಡಿ ಎಲ್ಲಿಂದ ಎಲ್ಲೆಲ್ಲಿ ಕನೆಕ್ಟ್. ಹಾಗೆ ಕುಜ ಬೇರೆ ನೋಡ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಡಿ ಓಡಿಸೋವಾಗ ಸ್ವಲ್ಪ ಹುಷಾರು. ಹೆಣ್ಣು ಮಕ್ಕಳು ಎಸ್ಪೆಷಲಿ ನಿಮ್ಮ ಜುವೆಲರ್ಸ್ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕೆಂದರೆ ಎಲ್ಲ ಪ್ಲಸ್ ನಡೀತಾ ಇರೋವಾಗ ಸಡನ್ನಾಗಿ ಮೈ ಮರಿಬೋದು. ಸೊ ಹಾಗಾಗಿ ನಿಮ್ಮ ಒಡವೆಗಳು ಅಥವಾ ನಿಮ್ಮ ಒಂದು ಇಂಪಾರ್ಟೆಂಟ್ ವಿಚಾರಗಳವಾಗಿ ಸೊ ಎಚ್ಚರಿಕೆಯಿಂದ ಇರಿ. ಸೊ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋದಲ್ಲಿ. ಮೇ ಬಿ ಲೆಂತ್ ಆಗಿರಬಹುದು. ಸೊ ಲೆಂತ್ ಆದರೂ ಸಹ ನನ್ನ ಕಡೆಯಿಂದ ಏನು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಕಂಪ್ಲೀಟ್ ಕೊಡಲಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಕಡೆಯಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ, ಟ್ರಾನ್ಸಿಟ್ಗೆ, ಲಗ್ನಗಳಿಗೆ, ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಕೊಡೋದು ನನ್ನ
ಜವಾಬ್ದಾರಿ. ಸೊ ಓಕೆ, ಇದು ಎಲ್ಲವೂ ಸ್ವಲ್ಪ ಲೈಕ್ ಕನ್ಯಾ ಮತ್ತು ಕೆಲವೊಂದು ಲಗ್ನಗಳಿಗೆ ಮೈನಸ್ ಮಕರಕ್ಕೆ ಇವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಬಾರಿ ನೀವು ರಾಮನ ಮಂದಿರಕ್ಕೆ ಸುಗಂಧ ಭರಿತವಾದಂತಹ ಹೂಗಳನ್ನು ಅರ್ಪಿಸಿ. ಯಾಕೆ ಅಂತ ಹೇಳಿದ್ರೆ, ಸೂರ್ಯವಂಶದ ಪುತ್ರ ಶ್ರೀರಾಮ ಸಿಂಹರಾಶಿಗೆ ಶುಕ್ರ ಹೋಗ್ತಾ ಇರೋದ್ರಿಂದ ಈ ಬಾರಿ ಅವ್ನಿಗೇನು ಇಷ್ಟನೋ ಅದನ್ನು ನೀವು ಅರ್ಪಿಸಿ. ಸೊ ಈ ಒಂದು 25 ಡೇಸಲ್ಲಿ 1 or 2 ಟೈಮ್ ಕೊಟ್ಟರು ನಡೆಯುತ್ತೆ. ಸಂಡೇ ಕೊಟ್ಟರು ಓಕೆ, ಫ್ರೈಡೇ ಕೊಟ್ಟರು ಓಕೆ, ವೆಡ್ನೆಸ್ಡೇ ಕೊಟ್ಟರು ಓಕೆ. ಈ 3 ಡೇಸಲ್ಲಿ ಯಾವುದೋ ಒಂದು ಡೇ ನೀವು ಕೊಟ್ಟಾಗ ನಿಮಗೆ ಅದು ನಿಮಗೇನಾದರೂ ನೆಗೆಟಿವ್ ಇದ್ದಾಗ ರಿಲೀಫ್ ಆಗುತ್ತೆ, ಪಾಸಿಟಿವ್ ಇದ್ದಾಗ ಡಬಲ್ ಕೊಡುತ್ತೆ. ಸೊ ಸಿಂಪಲ್. ಸೊ ಇದಿಷ್ಟು ವಿಚಾರಗಳು ಶುಕ್ರ ಗ್ರಹ ಸಿಂಹರಾಶಿ ಪ್ರವೇಶ ಆಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪೇಷನ್ಸಿಂದ ನನ್ನ ವೀಡಿಯೋಸ್ ನೋಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು.